ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವತ್ತು ಮಸಾಲ ಅಕ್ಕಿ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಏನೇನು ಬೇಕು ಅಂದರೆ ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟಲ್ಲಿ ಬರೀ ಸೊಪ್ಪನ್ನೇ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು 4 ಸ್ಪೂನು ಕಾಯಿ ತುರಿ, ಒಂದು ಬೀಟ್ರೂಟು ಮತ್ತು ಒಂದು ಕ್ಯಾರೆಟು. ಇದ್ದರೆ ನೀವು ಮೂಲಂಗಿ ನೌಕೋಲು ಅದನ್ನು ತುರಿದು ಹಾಕ್ಬೋದು. ನಾನು ಇರಲಿಲ್ಲ, ಅದಷ್ಟೇ ಹಾಕಿದ್ದೀನಿ. ನೋಡಿ ಅಕ್ಕಿ ಹಿಟ್ಟು ತೊಳೆದ್ಬಿಟ್ಟು ಒಣಗಿಸಿದ್ದೀನಿ. ಒಣಗಿಸಿ ಮಿಷಿನ್ಗೆ ಹಾಕ್ಸ್ಕೊಂಡಿದ್ದೀನಿ. ಇದನ್ನು 4 ಬಟ್ಲು ಹಾಕ್ಕೊಂಡಿದ್ದೀನಿ ನಾನು ಈ ಚಿಕ್ಕ ಬೌಲಲ್ಲಿ. ಇದು ಕಾಲು ಸ್ಪೂನು ಖಾರದ ಪುಡಿ, ಕಾಲು ಸ್ಪೂನು ಉಪ್ಪು. ಮತ್ತು ನಮಗೆ ರೊಟ್ಟಿಗೆ ಯಾವಾಗೂ ಈ ಥರ ಒಂಥರ ಅಂಟು ಬಂದು ನೀಟಾಗಿ ಉಂಡೆ ಬಂದು ನೀಟಾಗಿ ತಟ್ಟಲಿ ಅಂದ್ಬಿಟ್ಟು ಸ್ವಲ್ಪ ಅನ್ನ ಹಾಕ್ಕೊತೀವಿ. ಅನ್ನನ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ನೋಡಿ ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಹೀಗೆ ಉಂಡೆಗಳು ತೊಗೊಂಡು ಎಣ್ಣೆ ಸವರ್ಕೊಂಡು ಹೀಗೆ ತಟ್ಟಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ರವೆ ರೊಟ್ಟಿ, ಆ ಥರನೇ ಎಲ್ಲನೂ ರವೆ ರೊಟ್ಟಿ ನಾನು ಹೆಂಚು ಮೇಲೆ ಹಾಕ್ಕೊತೀನಿ. ನೋಡಿ ಇದನ್ನು ನಾನು ಹಿಂಗೆ ತಟ್ಕೊತೀನಿ. ಈ ರಾಗಿ ರೊಟ್ಟಿ ಎಲ್ಲ ತೋರಿಸಿದ್ದೆ ನೋಡಿ, ಆ ರೀತಿ. ಈಗ ನೋಡಿ ತಟ್ಕೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಅಲ್ವಾ, ಹಂಗಾಗಿ ಅದ್ರ ಮೇಲೆ ಹಾಕಬಾರ್ದು. ನೋಡಿ ಈಗ ಹಾಕ್ಕೊಂಡು ನಾನು ರೊಟ್ಟಿಗೆ ಆಲ್ಮೋಸ್ಟ್ ನಾನು ತುಪ್ಪ ಈ ಥರನೇ ಹಾಕೋದು. ನೋಡಿ ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೋಬೋದು, ಬಟ್ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ತುಪ್ಪನೇ ಹಾಕ್ಕೊತೀನಿ ನಾನು. ಹಿಂದೆ ಮುಂದೆ ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಹಿಂದೆ ಮುಂದೆ ಬೇಯಿಸ್ಕೊಳ್ಬೇಕು. ಈಗ ಇದು ರೆಡಿಯಾಗಿದೆ. ಈಗ ನೋಡಿ ರೆಡಿಯಾಗಿದೆ ನೋಡಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.